Chief Minister's International Challenge 2025 ಈ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ, ರಾಜಕೀಯ ಕಾರ್ಯದರ್ಶಿಗಳಾದಂಥ ಹಾಗೂ ಮೇಲ್ಮನೆಯ ಸದಸ್ಯರಾದಂಥ ನಸೀರ್ ಅಹಮದ್ ಅವರ, ವಿಧಾನಸಭೆಯ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ ಅವರ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರ, ಮಾಜಿ ಸಚಿವರಾದಂಥ ರಮಾನಾಥ್ ರೈ ಅವರ, ಇನ್ನೊಬ್ಬರು ಮಾಜಿ ಸಚಿವರಾದಂಥ ಅಭಯ ಚಂದ್ರ ಜೈನ್ ಅವರ, ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಐವನ್ ಡಿಸೌಜಾ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಮಂಜುನಾಥ್ ಭಂಡಾರಿ ಅವರ, ಮಂಗಳೂರು ವಿದ್ಯುತ್ ಪ್ರಕರಣ ನಿಗಮದ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರ, ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಮನೋಜ್ ಕುಮಾರ್ ಅವರ, ದಕ್ಷಿಣ ಕನ್ನಡ ಜಿಲ್ಲೆಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಶೆಟ್ಟಿ ಅವರ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದಂಥ ಅಶೋಕ್ ಅರುಣ್ ಮಾಚಯ್ಯ ಅವರ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಗಫೂರ್ ಅವರ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಮಮತಾ ಗಟ್ಟಿ ಅವರ, ಸಾವಯವ ಕೃಷಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಲಾವಣ್ಯ ಬಲ್ಲಾಳ್ ಅವರ, ಕನಿಷ್ಠ ವೇತನ ಮಂಡಳಿ ಅಧ್ಯಕ್ಷರಾದಂಥ ಶಾಹಿದ್ ಅವರ, ಗಾಣಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ವಿಶ್ವಾಸ್ ದಾಸ್ ಅವರ, ತುಳು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಿಕಾಸ್ಟ್ ಅವರ, ಲೋಕಸಭೆ ಚುನಾವಣಾ ಅಭ್ಯರ್ಥಿಯಾದಂಥ ಪದ್ಮರಾಜ್ ಅವರ, ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಚೇರ್ಮನ್ ಅವರಾದಂಥ ಶ್ರೀ LK ಅತೀಕ್ ಅವರ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಉಮರ್ ಅವರ, ಮಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸದಾಶಿವ ಉಲ್ಲಾಳ್ ಅವರ, ಬಹಳ ಜನ ಗೆಸ್ಟ್ಗಳಿದ್ದಾರೆ. ಚೇರ್ಮನ್ಗಳು 9 ಜನ ಇರಬೇಕು ಅಂತ ಕಾಣಿಸುತ್ತೆ. ಆದರೂ ಹೇಳಿದ್ದೀನಿ, ಎಲ್ಲರ ಹೆಸರು ಹೇಳಿದ್ದೀನಿ. ಈ ಪಂದ್ಯಾವಳಿನಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಕ್ರೀಡಾಭಿಮಾನಿಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಚೀಫ್ ಮಿನಿಸ್ಟರ್ಸ್ ಮ್ಯಾಂಗ್ಳೂರ್ ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ 2025 ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ.
ನಿಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 1ನೇ ತಾರೀಕು ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವದ 70ನೇ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. 70ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ರಾಜ್ಯದ ಜನತೆಗೆ ಮತ್ತು ನಿಮಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಬ್ಯಾಡ್ಮಿಂಟನ್ ಜಗತ್ತಿನ ಅತ್ಯಂತ ಆಟಗಳಲ್ಲಿ, ಜನಪ್ರಿಯ ಆಟಗಳಲ್ಲಿ ಇದು ಒಂದು ಆಟ. ನಾನು ಹೈಸ್ಕೂಲಲ್ಲಿ ಇದ್ದಾಗ ಆಡ್ತಿದ್ದೆ, ಬ್ಯಾಡ್ಮಿಂಟನ್ ಆಡ್ತಿದ್ದೆ. ನಾನು ಎಲ್ಲ ಆಟಗಳನ್ನು ಆಡ್ತಿದ್ದೆ. ಒಂದರಲ್ಲೂ ಕೂಡ ನಾನು ಪರಿಣಿತಿಯನ್ನು ಪಡ್ಕೊಳ್ಳಿಕ್ಕೆ ಹೋಗ್ಲಿಲ್ಲ. ಕಬಡ್ಡಿ ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ, ಬ್ಯಾಡ್ಮಿಂಟನ್ ಆಡ್ತಿದ್ದೆ, ಆಮೇಲೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ, ಆಟೋಟಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ. ಅದರಲ್ಲಿ ಒಂದರಲ್ಲೂ ಕೂಡ ಪರಿಣಿತಿ ಆಗಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲ ಆಟಗಳಲ್ಲೂ ಭಾಗವಹಿಸಿದೆ, ಆದರೆ ಒಂದು ಆಟದಲ್ಲೂ ಕೂಡ ಮುಂದೆ ಬರಲಿಲ್ಲ. ಜಿಲ್ಲಾ ಮಟ್ಟದಲ್ಲೂ ಬರಲಿಲ್ಲ, ರಾಜ್ಯ ಮಟ್ಟದಲ್ಲೂ ಬರಲಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಬರಲಿಲ್ಲ. ಈ ಬ್ಯಾಡ್ಮಿಂಟನ್ ಆಟ ಇದೆಯಲ್ಲ, ಸಾಮಾನ್ಯವಾಗಿ ಎಲ್ಲರೂ ಆಡೋದು ತಮ್ಮ ಆರೋಗ್ಯ ರಕ್ಷಣೆಗೋಸ್ಕರ ಆಡ್ತಾರೆ. ಬ್ಯಾಡ್ಮಿಂಟನ್ ಆಡೋದು ಆರೋಗ್ಯ ರಕ್ಷಣೆಗೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಪ್ರಕಾಶ್ ಪಡ್ಕೋಣೆ ಅಂತಕ್ಕಂಥವ್ರು ಇದ್ರು. ಪ್ರಕಾಶ್ ಪಡ್ಕೋಣೆ, ಆಮೇಲೆ ಪುಲ್ಲೇಲ ಗೋಪಿಚಂದ್ ಆಂಧ್ರದವರು, ಅವರಿದ್ರು. ಅವರು ನಮ್ಮ ದೇಶದಲ್ಲಿ ಬ್ಯಾಡ್ಮಿಂಟನ್ಗೆ ಅಡಿಪಾಯ ಹಾಕೊಟ್ಟಂತವ್ರು ಅವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಸೈನಾ ನೆಹ್ವಾಲ್ ಇವರು ಆಂಧ್ರದವ್ರೆ. ಆಮೇಲೆ ಪಿ.ವಿ. ಸಿಂಧು ಇವರು ಒಲಿಂಪಿಕ್ಸ್ ನಲ್ಲಿ ಪದಕವನ್ನ ಭಾರತ ದೇಶಕ್ಕೆ ತಂದುಕೊಟ್ಟವರು. ಅವರು ಈವರೆಗೂ ಕೂಡ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯ ನಡೀತಾ ಇರ್ತಕ್ಕಂಥದ್ದು ಫಸ್ಟ್ ಟೈಮ್, ಮೊದಲನೇ ಬಾರಿ ಅಂತಾರಾಷ್ಟ್ರೀಯ ಪಂದ್ಯ ಬ್ಯಾಡ್ಮಿಂಟನ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಈ ಇಂಡೋರ್ ಸ್ಟೇಡಿಯಂ ಇದೆಯಲ್ಲ, ಬ್ಯಾಡ್ಮಿಂಟನ್ ಸ್ಟೇಡಿಯಂ, ಇದಕ್ಕೆ ಅಡಿಗಲ್ಲು ಹಾಕಿದವನು ನಾನೇ. ಉದ್ಘಾಟನೆ ಮಾಡಿದವನು ನಾನೇನೆ. ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇದಕ್ಕೆ ಅಡಿಗಲ್ಲು ಹಾಕಿದ್ದೆ. ಸುಮಾರು 35 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಈ ಬ್ಯಾಡ್ಮಿಂಟನ್ ಇಂಡೋರ್ ಸ್ಟೇಡಿಯಂ ಅನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದವು. ಪ್ರಾಜೆಕ್ಟ್ ಕಾಸ್ಟ್ 35 ಕೋಟಿ. ಈ ಬಿಜೆಪಿ ಅವರು ಬಂದ್ರಲ್ಲ, ಇದನ್ನ ಕಡಿಮೆ ಮಾಡ್ಬಿಟ್ರು, 20 ಕೋಟಿ ಮಾಡ್ಬಿಟ್ರು. ಆಮೇಲೆ ದುಡ್ಡು ಖರ್ಚು ಮಾಡಲಿಲ್ಲ, ಕಂಪ್ಲೀಟು ಮಾಡಲಿಲ್ಲ. ಮತ್ತೆ ನಾನು ಮುಖ್ಯಮಂತ್ರಿ ಆದ್ಮೇಲೆ
ಇದಕ್ಕೆ 15 ಕೋಟಿ ರೂಪಾಯಿಗಳನ್ನು ಕೊಟ್ಟು ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಆಯಿತು. ಮತ್ತೆ ನಾನೇ ಉದ್ಘಾಟನೆ ಮಾಡಿರ್ತಕ್ಕಂಥ ಅವಕಾಶ ಕೂಡ ಸಿಕ್ಕಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.